ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನೀವು ತಮ್ಮನೇಲಿ ನೋಡಿ ಕ್ಲಿಕ್ ಮಾಡಿರ್ತೀರಾ. ಇಂಗ್ಲೀಷನ್ನು ನಾವು ಝೀರೋದಿಂದ ಕಲಿಯೋದು ಹೇಗೆ. ಝೀರೋದಿಂದ ಅಂತ ಹೇಳಿದ್ರೆ ABCD ಮಾತ್ರ ಗೊತ್ತು ನನಗೆ, ABCD ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತಿರೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಈ ವಿಡಿಯೋ ಸೀರೀಸ್ 90 ದಿನಗಳಲ್ಲಿ ಇಂಗ್ಲೀಷನ್ನು ಕಂಪ್ಲೀಟ್ ಆಗಿ ಓದೋದು ಬರೆಯೋದು ಹೇಗೆ ಅನ್ನೋದನ್ನ ಸೀರೀಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ವಿಡಿಯೋ ಇದು. ಓಕೆ, 90 ದಿನ ಬೇಕಾ ಇಂಗ್ಲೀಷ್ ಕಲಿಯೋಕೆ ಅಂತ ಯಾರಾದರೂ ಭಯ ಪಡ್ತಾ ಇದ್ದೀರಾ? ಖಂಡಿತ. ಯಾಕೆಂದರೆ ನೀವು 9 ವರ್ಷಗಳಲ್ಲಿ ಕಲಿದೇ ಇರುವಂತಹ 10-15 ವರ್ಷಗಳಲ್ಲಿ ಕಲಿದೇ ಇರುವಂತಹ ಇಂಗ್ಲೀಷನ್ನು ಇನ್ನೂ ಒಂದಷ್ಟು ವರ್ಷಗಳು ಬೇಕಾ ಅಂತ ಹೇಳಿದ್ರೆ ಆಗಲ್ಲ. ಸೊ ಅಟ್ಲೀಸ್ಟ್ 90 ಡೇಸ್ ಬೇಕೇ ಬೇಕು ನಿಮಗೆ ಇಂಗ್ಲೀಷನ್ನು. 90 ಡೇಸ್ ಅಂದರೆ 3 ತಿಂಗಳು ಬೇಕೇ ಬೇಕು ಖಂಡಿತವಾಗಿ. ಸೊ ನಿಮಗೆ ಝೀರೋದಿಂದ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಸೀರೀಸ್ನ ಕಂಪ್ಲೀಟ್ ಆಗಿ ನೋಡಿ. ಇದು ಫಸ್ಟ್ ವಿಡಿಯೋ. ಇಲ್ಲಿಂದನೇ ನೀವು ನೋಡಿ, ಪ್ರತಿಯೊಂದು ವಿಡಿಯೋನ ನೋಡಿ ಆಮೇಲೆ ನಾನು ಹೇಳುವಂತಹ ವಿಷಯಗಳನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ, ಬರೀರಿ, ಓದ್ರಿ, ಕಂಟಿನ್ಯೂಸ್ ಆಗಿ ಮಾಡಿ. ಅಂದರೆ ಮಾತ್ರ ನಿಮಗೆ 90 ಡೇಸಲ್ಲಿ ಇಂಗ್ಲೀಷನ್ನು ಸ್ಪಷ್ಟವಾಗಿ ಪಟಪಟ ಅಂತ ನೀವು ಓದ್ಬೋದು. ತುಂಬ ವಿಷಯಗಳಿದೆ. ಕನ್ನಡ ಥರ ಖಂಡಿತ ಅಲ್ಲ. ಕನ್ನಡ ನಾವೇನೋ ಕಲ್ತ್ಬಿಡ್ತೀವಿ, ಏನೋ ಅಕ್ಷರಮಾಲೆ, ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರ ಮತ್ತು ಒಂದಷ್ಟು ಸ್ವಲ್ಪ ಓದಿದ್ರೆ ಸಾಕು ನಮಗೆ ಬಂದ್ಬಿಡುತ್ತೆ. ಬಟ್ ಇಂಗ್ಲೀಷ್ ಖಂಡಿತ ಹಾಗಿಲ್ಲ. ಇಂಗ್ಲೀಷಲ್ಲಿ ವಿಷಯಗಳು ಬಹಳ ಇದ್ದಾವೆ. ಆ ವಿಷಯಗಳನ್ನು ಎಲ್ಲದನ್ನೂ ಕಲಿತ್ರೆ ಮಾತ್ರ ನಿಮಗೆ ಇಂಗ್ಲೀಷು ಕಂಪ್ಲೀಟಾಗಿ ಓದಲಿಕ್ಕೆ ಆದರೂ ಒಂದು 5% ಉಳಿಯುತ್ತೆ. 95% ನೀವು ಇಂಗ್ಲೀಷನ್ನ ಕಲಿಬೋದು. ಆಮೇಲೆ ಹಂತವಾಗಿ ಆ 5%ನ ಕ್ಲಿಯರ್ ಮಾಡಿಕೊಂಡು 100% ಮಾಡ್ಬೋದು. ಓಕೆ, 100% ಇಂಗ್ಲೀಷ್ ಕಲೀಲಿಕ್ಕೆ ನಿಮಗೆ ಬರೀ 3 ತಿಂಗಳು ಸಾಲೋದಿಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. 95% ಇಂಗ್ಲೀಷ್ ಕಲೀಲಿಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ 3 ಮಂತ್ಸ್. 3 ಮಂತ್ಸ್ ಅಂದರೆ 90 ದಿನಗಳು. 90 ದಿನಗಳಲ್ಲಿ 90 ವೀಡಿಯೋಸ್ ಮಾತ್ರ ಅಲ್ಲ, ಜಾಸ್ತಿ ವೀಡಿಯೋಸ್ ಇರುತ್ತೆ. ಎಲ್ಲದನ್ನು ನೀವು ನೋಡಬೇಕಾಗುತ್ತೆ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಪ್ರಪಂಚ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕೆಂದರೆ ಅದು ಬಹಳ ಮುಖ್ಯ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲೀಷನ್ನು ಈಸಿಯಾಗಿ ಕಲೀರಿ. ಓಕೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆಂದರೆ ಇದು ಫಸ್ಟ್ ವಿಡಿಯೋ. ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಮುಂದಿನ ವಿಡಿಯೋ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ವಿಷಯಗಳನ್ನ ಹೇಳಿದ್ದೀನಿ, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ವಿಡಿಯೋಗೆ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಸ್ಟ್ರೈಟ್ ಆಗಿ ನಾವು ಪಾಠಕ್ಕೆ ಹೋಗೋಣ. ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್. ಓಕೆ, ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಹೇಗೆ ಕಲಿಯೋದು? ಇಂಗ್ಲಿಷ್ ಬಹಳ ಕಷ್ಟ. ನಾವು ಹಳ್ಳಿಲಿ ಬೆಳೆದವರು, ನಮಗೆ ಇಂಗ್ಲಿಷ್ ಟೀಚರ್ಸ್ ಇರಲಿಲ್ಲ. ಟೀಚರ್ಸ್ ಇದ್ರು ನಮಗೆ ಸರಿಯಾಗಿ ಹೇಳ್ಕೊಡ್ತಿರ್ಲಿಲ್ಲ. ಆಮೇಲೆ ನನಗೆ ಯಾಕೋ ಇಂಗ್ಲಿಷ್ ತುಂಬಾ ಕಷ್ಟ ಅನ್ಸುತ್ತೆ. ಬೇರೆ ಸಬ್ಜೆಕ್ಟ್ ಎಲ್ಲ ಓಕೆ, ಆದ್ರೆ ಇಂಗ್ಲಿಷ್ ಮಾತ್ರ ನನಗೆ ತುಂಬಾ ಕಷ್ಟ ಅನ್ಸುತ್ತೆ. ಬೇರೆ ಸಬ್ಜೆಕ್ಟ್ ಎಲ್ಲ ಪಾಸ್ ಆಗಿದ್ದೀನಿ, ಇಂಗ್ಲಿಷು ಬೇರೆ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಮಾತ್ರ ಮಾರ್ಕ್ಸ್ ಬರ್ತಿರ್ಲಿಲ್ಲ. ನಾವು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಕೆಲವರು ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿರ್ತೀರಾ. ಕಾರಣ ಹಲವಾರು ಇರ್ಬೋದು. ಇಂಗ್ಲಿಷ್ ಕಬ್ಬಿಣದ ಕಡ್ಲೆ ಅಂತ ಟೀಚರ್ಸೇ ಹೆದರ್ಸಿರ್ತಾರೆ ಕೆಲವರು, ಅಥವಾ ನಿಮಗೆ ಇಂಗ್ಲಿಷ್ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿರ್ಲಿಕ್ಕಿಲ್ಲ, ಅಥವಾ ಚೆನ್ನಾಗಿ ಹೇಳ್ಕೊಟ್ಟಿರ್ಲಿಕ್ಕಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿರ್ತವೆ. ಮತ್ತೆ ಹಳ್ಳಿಯಲ್ಲಿ ಹುಟ್ಟು ಬೆಳೆದವರು ನಮಗೆ ಇಂಗ್ಲಿಷ್ ಬರಲ್ಲ, ಇದೆಲ್ಲ ಕಾರಣಗಳಿರ್ತವೆ. ಓಕೆ, ಈಗ ಅದೇನೇ ಇರಲಿ, ಅದಕ್ಕೆಲ್ಲ ಮುಖ್ಯವಾಗಿ ನಮಗೆ ಬೇಕಾಗಿರೋದು, ಯಾವುದೇ ಒಂದು ವಿಷಯನ ನಾವು ಕಲಿಬೇಕಾದ್ರೆ ಸರಿಯಾಗಿ ನಮಗೆ ಬೇಕಾಗಿರೋದು ಮಾರ್ಗದರ್ಶನ. ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಕಲಿಬೇಕು. ಓಕೆ, ಸರಿಯಾದ ರೀತಿಯಲ್ಲಿ ಕಲಿತ್ರೆ ನಾವು ಯಾವ ಭಾಷೆ ಅಥವಾ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಈಸಿಯಾಗಿ ಕಲಿಬಹುದು. ನಮಗದು ಸರಿಯಾಗಿ ಗೊತ್ತಾಗಬೇಕು. ನಮಗೆ ಪರ್ಸನಲ್ ಆಗಿ ಜನರಲ್ ಆಗಿ ಒಂದು ಮೆಥಡ್ ಅಂತ ಇರುತ್ತೆ. ಓಕೆ, ಜನರಲ್ ಆಗಿ ಹಿಂಗ್ ಕಲಿತ್ರೆ ಈ ತರ ಕಲಿತ್ರೆ ನಿಮಗೆ ಇದು ಅರ್ಥ ಆಗೋದು ಅನ್ನೋದು, ಅದು ಜನರಲ್ ರೂಲ್. ಓಕೆ, ಆದ್ರೂ ಇಲ್ಲ ನನಗೆ ಈ ತರ ಸೆಟ್ ಆಗೋದಿಲ್ಲ, ನನಗೆ ಬೇರೆ ತರ ಆದ್ರೆ ಈಸಿ ಆಗುತ್ತೆ. ಸೊ ಅವ್ರವ್ರದೇ ಆದ ಮೆಥಡ್ ಗಳನ್ನ ಕಂಡುಕೋತಾರೆ. ಬಟ್ ಜನರಲ್ ಆಗಿ ಒಂದು ರೂಲ್ ಇರುತ್ತೆ, ಜನರಲ್ ಆಗಿ ಒಂದು ಇದಿರುತ್ತೆ. ಈ ತರ ಕಲ್ತ್ರೆ ನಿಮಗೆ ಇಂಗ್ಲಿಷ್ ಅರ್ಥ ಅಲ್ಲ, ಯಾವುದೇ ಲ್ಯಾಂಗ್ವೇಜ್ ನ ಈಸಿಯಾಗಿ ತುಂಬಾ ಹಾರ್ಡ್ ವರ್ಕ್ ಇಲ್ದಾನೆ. ಸೊ ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ಬೇಕಿಲ್ಲ ಅಂತಿಲ್ಲ, ಬಟ್ ಸ್ಮಾರ್ಟ್ ಆಗಿ ನಾವು ತುಂಬಾ ಕಷ್ಟಪಟ್ಟು ಮಾಡೋ ಕೆಲಸಕ್ಕೂ ನಾವು ಸ್ಮಾರ್ಟ್ ಆಗಿ ಬುದ್ಧಿವಂತಿಕೆಯಿಂದ ಮಾಡೋ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇಂಗ್ಲಿಷ್ ಕಲಿಲಿಕ್ಕೆ ಅದರದೇ ಆದ ವಿಧಾನ ಇದೆ. ಕನ್ನಡ ತರ ಖಂಡಿತ ಇಲ್ಲ. ನೀವು ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಆದ್ರೂ ಅಷ್ಟೇ, ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಆದ್ರೂ ಅಷ್ಟೇ, ಇಂಗ್ಲಿಷ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಎಲ್ಲ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಗಿಂತ ಎಲ್ಲಾ ಲ್ಯಾಂಗ್ವೇಜಸ್ ಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಈಗ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಹೇಗೆ, ಎಷ್ಟು ವಿಧಾನಗಳು, ಏನೇನು ಕಲಿಬೇಕು ಇಂಗ್ಲಿಷ್ ನಲ್ಲಿ. ನಾವು ಕಂಪ್ಲೀಟ್ ಆಗಿ ನಾವು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ 100% ಕಲಿಬೇಕಾದ್ರೆ ನಾವು ಏನೇನು ಫೋಕಸ್ ಮಾಡಬೇಕು
ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಸೊ ಫಸ್ಟ್ ವಿಷಯ ನಾವು ಏನ್ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇಂಗ್ಲಿಷ್ ಪದಗಳನ್ನ ಓದೋದು ಹೇಗೆ ಫಸ್ಟ್ ಆಫ್ ಆಲ್. ಸೊ ಓದೋದು ಕನ್ನಡ ಪದ ಹೇಗೆ ಓದ್ತೀವಿ ಅದೇ ತರನೇ ನಾವು ಇಂಗ್ಲಿಷ್ ಪದ ಓದಬಹುದಾ ಅಥವಾ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನ ಫಸ್ಟ್ ನೋಡೋಣ. ಈಗ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಪದ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ನಿಮ್ಮಲ್ಲಿ ಕೆಲವರಿಗೆ ಈ ಪದಗಳನ್ನ ಸ್ವಲ್ಪ ಓದಿಕ್ ಬರ್ಬೋದು, ಇಲ್ಲ ಕೆಲವರಿಗೆ ಕಂಪ್ಲೀಟ್ ಆಗಿ ಓದಿಕ್ ಬರ್ಬೋದೇನೋ. ಓಕೆ, ಇನ್ ಕೆಲವರಿಗೆ ಅರ್ಧಂಬರ್ಧ ಅಥವಾ ಇನ್ ಕೆಲವರಿಗೆ 90% ಬರ್ಬೋದು. ಓಕೆ, ಸೊ ಈ ಕ್ಲಾಸ್ ಮುಗಿಸೋಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇದನ್ನ ಈಸಿಯಾಗಿ ತುಂಬಾ ಕಷ್ಟಪಡದೆ ನಾವು ಈಸಿಯಾಗಿ ಹೇಗೆ ಓದೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದು 21 ಅಕ್ಷರ ಇರುವಂತಹ ಪದ. ಓಕೆ, ಸೊ ಇದು ಇದು ದೊಡ್ಡ ಫಸ್ಟ್ ಅಲ್ಲಿ ಇರೋದು. ಓಕೆ, ಆಮೇಲೆ ಅದಕ್ಕೆ ನೋಡಿ, ಇದು ಸ್ವಲ್ಪ ಕಡಿಮೆ ಇರಬಹುದು, ಇದು ಸ್ವಲ್ಪ ಕಡಿಮೆ ಇರಬಹುದು. ಸೊ ಇದು ನೋಡ್ಲಿಕ್ಕೆ ನಮಗೆ ದೊಡ್ಡ ಪದ ಅಂತ ಅನ್ಸುತ್ತೆ, ಆದ್ರೆ ಇದನ್ನು ಓದುವ ಒಂದು ಸರಿಯಾದ ವಿಧಾನ ನಾವು ತಿಳ್ಕೊಂಡ್ರೆ ನಮಗೆ ಇದು ಸಿಂಪಲ್ ಆಗಿ ಓದ್ಬೋದು. ಇಷ್ಟು ದೊಡ್ಡ ಪದನ ಇಷ್ಟು ಸಿಂಪಲ್ ಆಗಿ ಓದ್ಬೋದಿತ್ತ, ಇದೆಲ್ಲ ನಮಗೆ ಗೊತ್ತೇ ಇರ್ಲಿಲ್ವಲ್ಲ ಅಂತ ನಿಮಗೆ ಅನ್ಸುತ್ತೆ. ಓಕೆ, ರೈಟ್. ಸೊ ಈಗ ನೋಡಿ, ಇದನ್ನ ನಾನು ಹೀಗೆ ಸುಮ್ಮನೆ ಜಸ್ಟ್ ಓದಿ ಹೇಳ್ತೀನಿ ನೋಡಿ. ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಇಂಟರ್ಡಿಪೆಂಡೆನ್ಸ್, ಆಪ್ಟಿಮಿಸ್ಟಿಕ್ಲಿ, ಇಂಟರ್ಕನೆಕ್ಟೆಡ್ನೆಸ್, ಇನ್ಆಕ್ಸೆಸಿಬಿಲಿಟಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವು ಇನ್ನು ಅರ್ಧ ಗಂಟೆಯಲ್ಲಿ ನೀವು ಕೂಡ ಇದೇ ತರನೇ ಓದ್ಬೋದು. ಓಕೆ, ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಗಿ ನಾವು ಲೆಟ್ಸ್ ಸಿ ದ ಸೈನ್ಸ್ ಆಫ್ ರೀಡಿಂಗ್. ಓಕೆ, ಲೆಟ್ಸ್ ಲುಕ್ ಅಟ್ ದ ಸೈನ್ಸ್ ಆಫ್ ರೀಡಿಂಗ್ ಇಂಗ್ಲಿಷ್. ಈಗ ಫಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಕ್ಷರಗಳನ್ನ ನಮಗೆ ಗುರುತಿಸ್ಲಿಕ್ಕೆ ಗೊತ್ತಿರ್ಬೇಕು. ಇದೇ ಅಕ್ಷರ, ಈ ಅಕ್ಷರಕ್ಕೆ ಈ ಉಚ್ಚಾರಣೆ. ಓಕೆ, ಸೊ ನಿಮ್ಮಲ್ಲಿ ಯಾರಿಗೆ ಇಂಗ್ಲಿಷ್ ಆಲ್ಫಾಬೆಟ್ ಅಂದ್ರೆ ಇಂಗ್ಲಿಷ್ ಅಕ್ಷರಗಳು ಗೊತ್ತಿಲ್ವೋ, ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ಏನು, ಸ್ಮಾಲ್ ಲೆಟರ್ಸ್ ಅಂದ್ರೆ ಏನು, ಬೇಸಿಕ್ ಇಂದಾನೆ ನಾನು ಹೇಳ್ಕೊಡ್ತಿದ್ದೀನಿ. ಸೊ ಇಂಗ್ಲಿಷ್ ಅಕ್ಷರಗಳು, ನಿಮಗೆ ಅಕ್ಷರಗಳ ಪರಿಚಯ ಇಲ್ಲ ಅಂತ ಇಟ್ಕೊಳ್ಳಿ, ABCD ಕರೆಕ್ಟ್ ಆಗಿ ಬರಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿಂದಾನೆ ನೀವು ಕಲಿಬಹುದು. ಓಕೆ, ಸೊ ಇದಕ್ಕೆ ನಾವು ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಹೇಳ್ತೀವಿ, ಇಂಗ್ಲಿಷ್ ವರ್ಣಮಾಲೆ. ಇದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ದೊಡ್ಡ ಅಕ್ಷರಗಳು. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ದೊಡ್ಡ ಅಕ್ಷರಗಳು ನೋಡಿ, ABCDEF, ಇಲ್ಲಿಂದ YZ ತನಕ ಇದೆ. ಓಕೆ, ಸೊ ಈ ಅಕ್ಷರಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಕ್ಯಾಪಿಟಲ್ ಲೆಟರ್ಸ್. ಇದನ್ನ ನೋಡಿ ತಿಳ್ಕೊಳ್ಳಿ. ಬರ್ಕೊಳ್ಳೋದಲ್ಲ ಆಮೇಲೆ ಬರ್ಕೊಳ್ಳಿ, ಯಾರು ಬರೆಯಕ್ಕೆ ಕೂತ್ಕೋಬೇಡಿ. ನೆಕ್ಸ್ಟ್ ಸ್ಮಾಲ್ ಲೆಟರ್ಸ್. ನಾನು ಬೇಸಿಕ್ ಇಂದಾನೆ ಹೇಳ್ತಾ ಇದ್ದೀನಿ, LKG ಮಕ್ಕಳಿಗೆ ಹೇಗೆ ಹೇಳ್ತಿದ್ದೀನಿ ಹಾಗೆ ಹೇಳ್ತಾ ಇದ್ದೀನಿ. ಓಕೆ, ಸ್ಮಾಲ್ ಲೆಟರ್ಸ್ ಅಂದ್ರೆ ಚಿಕ್ಕ ಅಕ್ಷರಗಳು. ಇದು ಕನ್ನಡದಲ್ಲಿ ಇಲ್ಲ, ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲೂ ಇದೆ. ಅಂದ್ರೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಅಂತ ಯಾವುದೂ ಇಲ್ಲ, ಇಂಗ್ಲಿಷ್ ಅಲ್ಲಿ ಮಾತ್ರ ಇರೋದು ಅದು. ಹಾಗಾಗಿ ನಾವು ಅದನ್ನ ಹೌದಾ, ಹಂಗಿದ್ಯಾ, ಹಾಗಾದ್ರೆ ಅದನ್ನ ಕಲಿಬೇಕು. ಸೊ ಸ್ಮಾಲ್ ಲೆಟರ್ಸ್ ಅಲ್ಲೇ ಕೆಲವು ಅಕ್ಷರಗಳು ಬೇರೆ ಬೇರೆ ಇರುತ್ತೆ. ಎ ಈ ತರ ಕಾಣುತ್ತೆ, ಕೆಲವು ಸಲ ಎ ನಿಮಗೆ ನಾವು ಪ್ರಿಂಟ್ ಅಲ್ಲಿ ಬರ್ಬೇಕಾದ್ರೆ ನಿಮಗೆ ಎ ಈ ತರ ಬರುತ್ತೆ. ಬಟ್ ನಾವು ಕೈಯಲ್ಲಿ ಬರಿಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಿಮಗೆ ಎ ಸ್ವಲ್ಪ ಚೇಂಜ್ ಆಗ್ಬೋದು. ಓಕೆ, ಅಥವಾ ಕರ್ಸಿ ರೈಟಿಂಗ್ ಅಲ್ಲಿ. ಈಗ ನೋಡಿ, ಇಂಗ್ಲಿಷ್ ಅಲ್ಲಿ ಈಗ ನಾನು ತೋರಿಸ್ಬಿಡ್ತೀನಿ ನಿಮಗೆ, ಇದೆ ಇಂಗ್ಲಿಷ್ ಲೆಟರ್ಸ್ ಇದೆ ಅಂತ. ಬಟ್ ಇದು ಚೇಂಜ್ ಆಗ್ಬೋದು. ಚೇಂಜ್ ಆಗೋದು ಯಾವಾಗಾದ್ರೆ ಕರ್ಸಿವ್ ರೈಟಿಂಗ್ ಅಂತ ಬರುತ್ತೆ. ಕರ್ಸಿವ್ ರೈಟಿಂಗ್ ಅದು ಇಂಗ್ಲಿಷ್. ಓಕೆ, ಸೊ ಅದರಲ್ಲಿ ಬರುವಂತಹ ಅಕ್ಷರಗಳು ಸ್ವಲ್ಪ ಚೇಂಜ್ ಇರ್ತವೆ. ಈಗ ಎ ಅನ್ನೋದು ನೋಡಿ, ಇದೆಯಲ್ಲ, ಇದು ಈ ತರ ಇದೆ. ಇದು ಪ್ರಿಂಟ್ ಅಲ್ಲಿ ನಿಮಗೆ ಈ ತರ ಕಾಣಿಸುತ್ತೆ, ಇನ್ನು ಕೆಲವು ಪ್ರಿಂಟ್ ಅಲ್ಲಿ ಈ ತರ ಕಾಣಿಸುತ್ತೆ, ಇನ್ನು ಕರ್ಸಿವ್ ರೈಟಿಂಗ್ ಅಂತ ಹೇಳ್ತೀವಿ. ಇನ್ನು ಕೆಲವು ಅಕ್ಷರಗಳು ಡಿಸೈನ್ ಇರ್ತವೆ. ಈ ಕಂಪ್ಯೂಟರ್ ಅಲ್ಲಿ ಮತ್ತೆ ಮೊಬೈಲ್ ಅಲ್ಲಿ ಇರ್ಲಿಕ್ಕಿಲ್ಲ, ಕಂಪ್ಯೂಟರ್ ಅಲ್ಲಿ ನಿಮಗೆಲ್ಲ ಸಿಗುತ್ತೆ ನೋಡಿ. ಎ ಅಂತ ಈ ತರ ಕಾಣಿಸುತ್ತೆ. ಎ ಇದು ಕೂಡಿಸಿ ಬರೆಯುವ ಅಕ್ಷರಗಳು, ಕೂಡಿಸಿ. ಎ, ಬಿ ಅದೇ ತರ ನೋಡಿ, ಬಿ ಇರುತ್ತೆ. ಬಿ ಮಾಮೂಲಿ ಬಿ ಈ ತರ ಇರುತ್ತೆ. ನಾವು ಕಾಮನ್ ಆಗಿ ಬರೆಯೋದು ಈ ತರ ಬರೀಬಹುದು, ಬಿಡಿಸಿ ಬರೆಯೋರು, ಅಥವಾ ಬಿ ಈ ತರ ಕೂಡಿಸಿ ಬರೆಯೋರು, ಇದು ಬಿ. ಹಾಗೆ ಸಿ, ಡಿ. ಸೊ ಇದು ಕರ್ಸಿವ್ ರೈಟಿಂಗ್. ಇದು ಎಲ್ಲರೂ ಕಲಿಬೇಕಂತ ಕೇಳಿದ್ರೆ ಅದರ ಅವಶ್ಯಕತೆ ಇಲ್ಲ, ಕಲಿಬೇಕಾದ ಅವಶ್ಯಕತೆ ಇಲ್ಲ. ನೀವು ಹಿಂಗೆ ಬರೀಬೇಕು ಅಂತ ಏನಿಲ್ಲ, ಆದ್ರೆ ಇದು ಗೊತ್ತಿರಬೇಕು ನಿಮಗೆ. ಅಂದ್ರೆ ಈ ತರ ಯಾರಾದ್ರೂ ಬರೆದ್ರೆ ಅದನ್ನ ಓದಕ್ಕೆ ಗೊತ್ತಿರಬೇಕು. ಈಗ ಉದಾಹರಣೆಗೆ ನೋಡಿ, ಸಿಂಪಲ್ ಆಗಿ ನಾನು ಹೇಳ್ತೀನಿ. ಈಗ ಕ್ಯಾಬ್ ಅಂತ ನಾನು ಒಂದು ವರ್ಡ್ ಬರೆದ್ರೆ ಅದನ್ನ 2-3 ತರ ಬರೀಬಹುದು. ಒಂದು ಕ್ಯಾಪಿಟಲ್ ಲೆಟರ್ CAB, ಇನ್ನೊಂದು CAB, ಅಥವಾ ನಾವು ಈ ತರನು ಬರೀಬಹುದು. ಇದು CAB ಎಲ್ಲ ಒಂದೇನೆ. ಸೊ ಇದು ಕರ್ಸಿವ್ ರೈಟಿಂಗ್, ಕೂಡಿಸಿ ಬರೆಯೋದು. ಅಥವಾ ಕೂಡಿಸಿ ಬರೀಬೇಕಾದ್ರೆ ಕೆಲವರು ಅಕ್ಷರಗಳು ಚೇಂಜ್ ಮಾಡ್ತಾರೆ. ಸೊ ಇದು CAB ಕ್ಯಾಬ್, CAB ಕ್ಯಾಬ್, CAB ಕ್ಯಾಬ್. ಓಕೆ, ಆಮೇಲೆ ಇದನ್ನ ಮತ್ತೆ ಡಿಸೈನ್ ಆಗಿ ಬರೀತಾರೆ. ಈಗ ನೀವು ಗ್ರೀಟಿಂಗ್ ಕಾರ್ಡ್ಸ್ ಅಲ್ಲಿ ಮತ್ತೆ ಮದುವೆ ಇನ್ವಿಟೇಷನ್ ಅಲ್ಲಿ ಇದರಲ್ಲೆಲ್ಲ ನೀವು ನೋಡಿರ್ಬೋದು, ಡಿಸೈನ್ ಲೆಟರ್ಸ್ ಇರುತ್ತೆ.
ಓಕೆ, ಅದರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ನನಗೆ ಇಷ್ಟ ಇದ್ರೆ ನಾವು ಅದನ್ನು ಕಲಿಬಹುದು, ಬಟ್ ಕಲ್ತಿದ್ರೆ ಒಳ್ಳೇದು. ಯಾಕೆಂದ್ರೆ ಡಿಸೈನ್ ಅಲ್ಲಿ ಯಾವ್ದಾದ್ರು ಲೆಟರ್ಸ್ ಅಲ್ಲಿ ಏನಾದ್ರು ಬರ್ತಿದ್ರು ಅದನ್ನ ನೀವು ಓದಬೇಕು ಅಂತ ಹೇಳಿದ್ರೆ ಮತ್ತೆ ಕಷ್ಟಪಡಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿರೋದು ಇದೆ, ಇದು ಬಿಟ್ಟರೆ ನಮಗೆ ಬೇರೆ ಯಾವುದು ಗೊತ್ತಿಲ್ಲ ಅಂತ ಇದ್ರೆ ಸೊ ಆ ಲೆಟರ್ಸ್ ಚೇಂಜ್ ಆಗುತ್ತೆ, ಅಂದ್ರೆ ಅದರ ಆಕಾರ ಚೇಂಜ್ ಆಗುತ್ತೆ. ಉದಾಹರಣೆಗೆ ಇ ಅಂತ ನಾವು, ಇದು ನಮ್ಮ ಪ್ರಕಾರ ಇ ಅಲ್ವಾ, ಕ್ಯಾಪಿಟಲ್ ಲೆಟರ್ ಇದು ಇ. ಇನ್ನೊಂದು ಇ ನಿಮಗೆ ಈ ತರ ಬರುತ್ತೆ. ಓಕೆ, ಸೊ ಇದು ಡಿಸೈನ್ ಲೆಟರ್ಸ್ ಅಂದ್ರೆ ಕರ್ಸಿವ್ ರೈಟಿಂಗ್ ಅಲ್ಲಿ ಡಿಸೈನ್ ಲೆಟರ್ಸ್ ಅಂತ ಬರುತ್ತೆ. ಓಕೆ, ಸೊ ಇನ್ನೊಂದು ಈ ಒಂದು ಇದು ಇನ್ನೊಂದು ಈ ತರ ಬರುತ್ತೆ. 4 ತರ ಇದು ಆಕಾರ 4 ತರ ಇದೆ. ಕನ್ನಡದಲ್ಲಿ ಈ ಅಂತ ಎಷ್ಟು ತರ ಬರಿತೀವಿ? ಇದು ಮಾತ್ರ, ಇದು ಇ ನಮ್ಮ ಪ್ರಕಾರ, ಇದು ಇ. ಓಕೆ, ಸೊ ಲೆಟರ್ಸ್ ನ ಡಿಫರೆಂಟ್ ಬೇರೆ ಬೇರೆ ಆಕಾರದಲ್ಲಿರೋ ಅಕ್ಷರಗಳನ್ನ ಗುರುತಿಸೋದು ನಾವು ನಮಗೆ ತುಂಬಾ ಅಭ್ಯಾಸ ಆಗ್ಬೇಕಾಗಿರೋದು, ನಾವು ಬರೆದು ಪ್ರಾಕ್ಟೀಸ್ ಮಾಡಿ ಓದಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಕಾಮನ್ ಆಗಿ ಒಂದು ಇದು ಅಥವಾ ಇದು ಇವೆರಡರಲ್ಲಿ ಯಾವ್ದಾದ್ರು ಇದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಯಾರಾದ್ರೂ ನಿಮಗೆ ಇಂಗ್ಲಿಷ್ ಅಲ್ಲಿ ಕರ್ಸಿವ್ ರೈಟಿಂಗ್ ಅಲ್ಲಿ ಕೂಡ್ಸ್ ಬರೆದು ಕಳಿಸಿದ್ರೆ ಅದು ನಿಮಗೆ ಓದ್ಲಿಕ್ಕೆ ಗೊತ್ತಿರಬೇಕು. ನೀವು ಅಕ್ಷರಗಳನ್ನೇ ನೋಡಿ ನಿಮಗೆ ಅದು ಪರಿಚಯ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನ್ ಬರ್ದಿದ್ದಾರೆ ಅಂತ, ನಿಮಗೆ ಇಂಗ್ಲಿಷ್ ಓದಿರ್ತೀರಾ, ಈಗ ನಾನು ಕಲಿಸಿರ್ತೀನಿ, ಬಟ್ ಆವಾಗ ಏನಾಗುತ್ತೆ ಅಂದ್ರೆ ಇದ್ಯಾವ ಅಕ್ಷರ ಇದು ನಾವು ಕಲಿತೇ ಇಲ್ವಲ್ಲ ಅಂತ ಅನ್ಸುತ್ತೆ ನಿಮಗೆ. ಓಕೆ, ಹಾಗಾಗಿ ಕನ್ನಡ ವ್ಯಾಕರಣದಲ್ಲಿ ವ್ಯಾಕರಣ ಅಲ್ಲ, ಕನ್ನಡ ಅಕ್ಷರಮಾಲೆಯಲ್ಲಿ ವರ್ಣಮಾಲೆಯಲ್ಲಿ ನಮಗೆ ಅಕ್ಷರಗಳು ಒಂದು ಶಬ್ದಕ್ಕೆ ಒಂದು ಅಕ್ಷರ ಇರುತ್ತಲ್ಲ, ಇಂಗ್ಲಿಷಲ್ಲಿ ಆ ತರ ಇಲ್ಲ. ಒಂದು ಸೌಂಡಿಗೆ ಒಂದು ಅಕ್ಷರಕ್ಕೆ ಅದು ಬರೆಯೋ ರೀತಿ ಬೇರೆ ಇರುತ್ತೆ. ಓಕೆ, ಸೊ ಅದೆಲ್ಲ ಆಮೇಲೆ ನೋಡೋಣ. ಸೊ ಬೇಸಿಕ್ಲಿ ಏನ ಇದಂತಾನೆ ತಗೊಳ್ಳಿ ಅಥವಾ ಈ ತರ ಏ ತಗೊಳ್ಳಿ. ಓಕೆ, ರೈಟ್. ಹಾ, ಸೊ ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಸ್ಮಾಲ್ ಲೆಟರ್ಸ್ ಆಯ್ತು. ಆಮೇಲೆ ನಾನು ಯಾವ್ಯಾವ ತರ ಡಿಸೈನ್ ಲೆಟರ್ಸ್ ಬರುತ್ತೆ ಅಂತ ಹೇಳಿದ್ದೆ, ರೈಟ್. ಸೊ ಇದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಅಲ್ವಾ. ಒಂದ್ ವೇಳೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಕಾಮನ್ ಆಗಿ ನಾವು ಏನ್ ಹೇಳ್ತಾ ಇರ್ತೀವಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಸೊ ಇದು ಆಕ್ಚುಲಿ ಏನ್ ಗೊತ್ತಾ, ಈ ತರ ಹೇಳೋದು ಆಕ್ಚುಲಿ ಇದು ಸ್ಪೆಲ್ಲಿಂಗ್ ಅಷ್ಟೇ. ಸ್ಪೆಲ್ಲಿಂಗ್ ಅಂದ್ರೆ ಅಕ್ಷರದ ಹೆಸರು. ಓಕೆ, ಸ್ಪೆಲ್ಲಿಂಗ್. ಸೊ ಸ್ಪೆಲ್ಲಿಂಗ್ ಅಂತ ಒಂದು ವಿಷಯ ಇಂಗ್ಲಿಷ್ ಅಲ್ಲಿ ಇದೆ, ಅದು ಬೇರೆ ಯಾವ್ದು ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಹೇಳ್ತಾ ಇದ್ದೀನಿ. ಓಕೆ, ಬೇರೆ ಫಾರಿನ್ ಲ್ಯಾಂಗ್ವೇಜಸ್ ನನಗೆ ಗೊತ್ತಿಲ್ಲ. ಸ್ಪೆಲ್ಲಿಂಗ್ ಅಂತ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ. ಸ್ಪೆಲ್ಲಿಂಗ್ ಅನ್ನು ನಾವು ಕಾಗುಣಿತ ಅಂತ ಹೇಳ್ಬೋದು, ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಅನ್ ಅಪ್ರೋಪ್ರಿಯೇಟ್ ವರ್ಡ್. ಕಾಗುಣಿತಕ್ಕೂ ಸ್ಪೆಲ್ಲಿಂಗ್ ಬಹಳ ವ್ಯತ್ಯಾಸ ಇದೆ. ಓಕೆ, ಸೊ ಈಗ ಸ್ಪೆಲ್ಲಿಂಗ್ ಅಂತ ಒಂದು ವಿಷಯ ಇರೋದ್ರಿಂದನೇ ನಮಗೆ ಇಂಗ್ಲಿಷ್ ಓದಕ್ಕೆ ಬಹಳ ಕಷ್ಟ ಆಗೋದು. ಓಕೆ, ಬೇರೆ ಯಾವುದೇ ಲ್ಯಾಂಗ್ವೇಜಸ್ ತಗೊಳ್ಳಿ, ಇಂಡಿಯನ್ ಲ್ಯಾಂಗ್ವೇಜಸ್ ತಗೊಳ್ಳಿ, ಅಕ್ಷರಗಳು ಕಲ್ತ್ಕೊಂಡ್ರೆ ಸಾಕು. ಅಕ್ಷರಗಳೇನು? ಕಾಗುಣಿತ, ಒತ್ತಕ್ಷರ, ಆಮೇಲೆ ವರ್ಣಮಾಲೆ, ಸ್ವರ, ವ್ಯಂಜನಗಳು, ಒತ್ತಕ್ಷರ, ಕಾಗುಣಿತ. ನೀವು ಕನ್ನಡ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇದನ್ನ ಕನ್ನಡದಲ್ಲಿ ನಮಗೆ ಕನ್ನಡ ಕಲಿಬೇಕು, ಕನ್ನಡ ಓದೋದು ಬರೆಯೋದು ಕಲಿಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು? ಕನ್ನಡ ಒತ್ತಕ್ಷರ ಅಲ್ಲ, ಫಸ್ಟ್ ನಮಗೆ ಸ್ವರಗಳು ಆ ಇಂದ ಅಹ ತನಕ, ಅ ಅಂ ಅಹ, ಅ ಇಂದ ಅಹ ತನಕ ನಮಗೆ ಗೊತ್ತಿರಬೇಕು. ಆಮೇಲೆ ಕ ಕ ಗ ಗ ವ್ಯಂಜನಗಳು, ಕ ಕ ಗ ಗ ಚ ಚ ಜ ಜ ಟ ಟ ಡ ಡ ತ ತ ದ ದ ನ ಪ ಪ ಯ ರ ಲ ವ ಶ ಸ ಹ ಳ ಇಲ್ಲಿ ತನಕ ಗೊತ್ತಿದ್ರೆ, ಆಮೇಲೆ ಕಾಗುಣಿತ ಗೊತ್ತಿರು, ಕ ಕಾ ಕಿ ಕಿ ಕು ಕು ಕೃ ಕೆ ಕೆ ಕೈ ಕು ಕು ಕೌ ಕಂ ಕಹ. ಇದನ್ನ ನೀವು ಕಾಗುಣಿತ ಕ ತಲೆಕಟ್ಟು ಕ ತಲೆಕಟ್ಟಿನ ದೀರ್ಘ ಈ ತರನು ಕಲಿತೀರಾ ಅಲ್ವಾ. ಆಮೇಲೆ ನೆಕ್ಸ್ಟ್ ಒತ್ತಕ್ಷರಗಳು. ಇಷ್ಟು ಕಲಿತ್ರೆ ಕನ್ನಡದಲ್ಲಿ ನಿಮಗೆ 100% ಬಂದಂಗೆ. ಹೌದೋ ಅಲ್ವೋ? ಇಷ್ಟು ಅಕ್ಷರಮಾಲೆ, ಕಾಗುಣಿತ ಮತ್ತು ಒತ್ತಕ್ಷರ ಇಷ್ಟು ಕಲಿತ್ರೆ ನೀವು ಈ ಕನ್ನಡನ ಸ್ಪಷ್ಟವಾಗಿ 100% ಓದ್ಬೋದು. ಯಾವಾಗ ಅಂದ್ರೆ ಓದಿ ನಮಗೆ ಅಭ್ಯಾಸ ಆಗ್ಬೇಕು. ಬರೀ ಇಷ್ಟು ಗೊತ್ತಾಗ್ಬಿಟ್ರೆ ಸಾಲದು, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪದೇ ಪದೇ ಓದೋದ್ರಿಂದ ನಮಗೆ ಗೊತ್ತಾಗುತ್ತೆ. ಬಟ್ ಗುರುತಿಸ್ಬೋದಲ್ವಾ, ಈ ಅಕ್ಷರ ಈ ಶಬ್ದಕ್ಕೆ ಈ ಅಕ್ಷರ ಇದು ಅಂತ ಗುರುತಿಸ್ಬೋದು. ಸೊ ಇಂಗ್ಲಿಷಲ್ಲಿ ಹಾಗಲ್ಲ. ಇಂಗ್ಲಿಷಲ್ಲಿ ಯಾಕೆ ಹಾಗಲ್ಲ ಅಂದ್ರೆ, ನಾವು ನೋಡಿ ಇಂಗ್ಲಿಷ್ ಓದ್ಬೇಕಾದ್ರೆ ಒಂದು ವಿಧಾನ ಇದೆ, ಆ ವಿಧಾನನ ತಿಳ್ಕೋಬೇಕು. ಫಸ್ಟ್ ಇಲ್ಲಿ ನೋಡಿ, ಸಿಂಪಲ್ ವರ್ಡ್ಸ್ ತಗೊಂಡಿದ್ದೀನಿ ನಾನು. ಓಕೆ, ಸೊ ಏನ್ ಅಕ್ಷರ ಇದೆ ಇಲ್ಲಿ, ನೀವು ಏನಂತ ಓದ್ತೀರಾ, ಈ ಅಕ್ಷರಗಳನ್ನು ಏನಂತ ಓದ್ತೀರಾ? ಇಲ್ಲಿ ನೋಡಿ, ಬಿ ಎ ಡಿ, ಬಿ ಎ ಡಿ, ಡಿ ಎ ಡಿ, ಜಿ ಒ ಡಿ, ಅಥವಾ ಸಿ ಎ ಆರ್ ಒ ಬಿ, ಎಂ ಒ ಬಿ. ನಾವು ಪದಗಳನ್ನು ಹೇಗೆ
ಆ ಅಕ್ಷರಗಳನ್ನು ಜೋಡಿಸಿ ಪದಗಳು ಹೇಗೆ ಓದ್ತೀವಿ ಕನ್ನಡದಲ್ಲಿ. ಈಗ ಉದಾಹರಣೆಗೆ ಅಮರ, ಅ ಮ ರ, ಅಮರ. ಸಣ್ಣ ಸಣ್ಣ ಕನಕ ಅಥವಾ ಕರ್ಣ, ಈ ತರ ಅಕ್ಷರಗಳನ್ನು ಓದ್ತೀವಿ. ಈಗ ಒಂದೊಂದು ಅಕ್ಷರ ನಾವು ಅಕ್ಷರಗಳನ್ನು ಕೂಡಿಸಿ, ಕನ್ನಡದಲ್ಲಿ ನಾವು ಹೇಳ್ತೀವಿ ಅಕ್ಷರಗಳನ್ನು ಕೂಡಿಸಿ ಓದು ಅಂತ ಹೇಳ್ತೀವಿ. ಕೂಡಿಸಿ ಅಂದ್ರೆ ಏನು? ಒಂದು ಅಕ್ಷರನ ನಾವು ಇಂಡಿವಿಜುವಲ್ ಆಗಿ ಹೇಳ್ತೀವಿ. ಕ ಅಂತ ಹೇಳ್ತೀವಿ, ಕ ಕ ಅಂತ ಹೇಳ್ತೀವಿ, ನ ಹೇಳ್ತೀವಿ, ಕ ಹೇಳ್ತೀವಿ, ಕನಕ ಅಷ್ಟೇ. ಅಂದ್ರೆ ನಾವು ಫಾಸ್ಟ್ ಆಗಿ ಹೇಳ್ತೀವಿ ಅಷ್ಟೇ. ನಿಧಾನಕ್ಕೆ ಓದ್ಬೇಕಾದ್ರೆ ಕ ನ ಕ, ಇದೇನಾಗುತ್ತೆ ಕನಕ. ನಾವು ಹೇಳುವ ಗ್ಯಾಪ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ತೀವಿ ಅಷ್ಟೇ ಹೊರತು ಎಕ್ಸ್ಟ್ರಾ ಸೌಂಡ್ ಏನು ಬರೋದಿಲ್ಲ ಅದರಲ್ಲಿ. ಇಂಗ್ಲಿಷ್ ಅಲ್ಲಿ ಹಂಗಲ್ಲ. ಇಂಗ್ಲಿಷ್ ಅಲ್ಲಿ ನಾವು ಇಲ್ಲಿ ಬಿ ಎ ಡಿ, ಬಿ ಎ ಡಿ, ಇಲ್ಲಿ ನಾವು ಕ ರ ಣ, ಕರ್ಣ. ಸುಮ್ಮನೆ ನಾನು ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ಬಿ ಎ ಡಿ ಕರ್ಣಕ್ಕೆ ಏನು ಸಂಬಂಧ ಇಲ್ಲ, ಅದನ್ನು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕ ರ ಣ ಕರ್ಣ. ನೀವು ಕರ್ಣ ಅಂತ ಓದಕ್ಕೆ ಕರ್ಣ ಅಂತಾನೆ ಬರುತ್ತೆ ತಾನೆ, ಬೇರೆ ಏನಾದ್ರೂ ಸೌಂಡ್ ಬರುತ್ತಾ, ಬೇರೆ ಏನಾದ್ರೂ ಉಚ್ಚಾರಣೆ ಬರುತ್ತಾ? ಇಲ್ಲ. ನಾವು ವರ್ಣಮಾಲೆಯಲ್ಲಿ, ಕಾಗುಣಿತದಲ್ಲಿ, ಒತ್ತಕ್ಷರಗಳಲ್ಲಿ ಏನ್ ಅಕ್ಷರಗಳು ಪದಗಳೇನು ಬಂದಿರುತ್ತೋ ಅದರ ಉಚ್ಚಾರಣೆ, ಶಬ್ದ, ಐ ಮೀನ್ ದ ಸೌಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಲೆಟರ್, ಅದನ್ನೇ ನಾವು ಪದದಲ್ಲಿ ಹೇಳ್ತೀವಿ. ಬಟ್ ಇಂಗ್ಲಿಷ್ ಅಲ್ಲಿ ಹಂಗಲ್ಲ. ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ, ಇದು ನಾವು ವರ್ಣಮಾಲೆಯಲ್ಲಿ ಏನ್ ಹೇಳ್ತೀವಿ, ಬಿ 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 ಅಂತ ಹೇಳ್ತೀವಿ. ಇದು ಎ ಎ ಎ, ಡಿ ಡಿ ಡಿ, ಬಿ ಎ ಡಿ ಬಿ ಎ ಡಿ ಅಂತ ಹೇಳ್ತೀವಿ. ಆದ್ರೆ ಒಟ್ಟಿಗೆ ಕೂಡಿಸಿದಾಗ ಅದು ಬಿ ಎ ಡಿ ಅನ್ನೋದು ನಮ್ಮ ಪ್ರಕಾರ ಬಿ ಎ ಡಿ ಅಂತಾನೆ ಉಳಿಬೇಕು ಕನ್ನಡಕ್ಕೆ ಹೋಲಿಸ್ಕೊಂಡ್ರೆ, ಅಲ್ವಾ? ನಾವು ಕರ್ಣ ಕರ್ಣ ಅಲ್ಲಿ ಏನು ಚೇಂಜ್ ಆಗಲ್ಲ ತಾನೆ. ಕನ್ನಡದಲ್ಲಿ ಬೇರೆ ಏನಾದ್ರು ಹೇಳ್ತೀವ, ಕಮರಣ ಅಂತ ಏನಾದ್ರು ಹೇಳ್ತೀವ? ಇಲ್ಲ. ಅಥವಾ ಬೇರೆ ಏನಾದ್ರು ಹೇಳ್ತೀವ? ಇಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಇಲ್ಲಿ ಟೋಟಲ್ ಆಗಿ ಚೇಂಜ್ ಆಗುತ್ತದೆ. ಬಿ ಎ ಡಿ ಬಿ ಎ ಡಿ ಅಲ್ಲ, ಕರ್ಣ ಕರ್ಣ, ಅಮರ ಅಮರ, ಕನಕ ಕನಕ. ಬಟ್ ಬಿ ಎ ಡಿ ಅಲ್ಲ, ಬಿ ಎ ಡಿ ಬ್ಯಾಡ್. ಇವಾಗ ಅರ್ಥ ಆಯ್ತಾ ಕಾನ್ಸೆಪ್ಟ್ ನಿಮಗೆ? ಇಷ್ಟು ಅರ್ಥ ಆದ್ರೂ ಸಾಕು ನಿಮಗೆ. ನೋಡಿ ಇಲ್ಲಿ ಅಮರ ಅಮರ. ಹಾಗಾದ್ರೆ ಇಲ್ಲಿ ಸಿ ಎ ಬಿ ನೋ, ಸಿ ಎ ಬಿ ಕ್ಯಾಬ್. ಈ ಕ್ಯಾಬ್ ಅಂತ ಎಲ್ಲಿಂದ ಬಂತು? ಒಂದು ಹೊಸ ಸೌಂಡ್ ಅಲ್ವಾ ನಮಗೆ? ಕನಕ ಕನಕ. ಇಲ್ಲಿ TONIC ಆಗ್ಬೇಕು ತಾನೆ. ಬಟ್ ಇದು ಟಾನಿಕ್. ಕರ್ಣ ಕರ್ಣ, ಬಿ ಎ ಡಿ ಆಗುತ್ತಾ? ಇಲ್ಲ, ಬ್ಯಾಡ್. ಇದು ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ರೆ ನಮಗೆ, ನಿಮಗೆ 70% ಇಂಗ್ಲಿಷ್ ಬಂದಂಗೆ. ಇಷ್ಟೇ. ಅಂದ್ರೆ ನಮ್ ಕಣ್ಣಿಗೆ ಏನ್ ಕಾಣಿಸುತ್ತೆ, ಆ ಅಕ್ಷರದ ಉಚ್ಚಾರಣೆ ಅಲ್ಲ. ಒಂದು ಪದ ಆದಾಗ ಅಕ್ಷರಗಳ ಸಮೂಹ, ಅಕ್ಷರಗಳು ಸೇರ್ಕೊಂಡಾಗ ಆ ಉಚ್ಚಾರಣೆ ಬರೋದಿಲ್ಲ. ಓಕೆ, ಅಕ್ಷರಗಳು ಸೇರ್ಕೊಂಡಾಗ ಆ ಉಚ್ಚಾರಣೆ ಬರೋದಿಲ್ಲ. ಇದು ಹೇಗೆ ಅಂದ್ರೆ, ಕನ್ನಡದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಕನ್ನಡದಲ್ಲಿ ಇದೇನಿದು ಬ ಬ ಬ ಅಲ್ವಾ? ಇವೆರಡು, ನಾನು ಇಲ್ಲೊಂದು ಅಕ್ಷರ ಬರೀತೀನಿ. ಇವೆರಡನ್ನು ಇವೆರಡು ಎರಡು ಅಕ್ಷರ ಅಲ್ವಾ? ಅಂದ್ರೆ ಒಂದು ಅರ್ಧ ಅಕ್ಷರ, ಇನ್ನೊಂದು ಒಂದು ಸಂಪೂರ್ಣ ಅಕ್ಷರ. ಒಂದು ವ್ಯಂಜನ, ಅರ್ಧ ವ್ಯಂಜನ, ಅದಕ್ಕೆ ಸ್ವರದ ಸಹಾಯ ಇಲ್ಲ. ಇಲ್ಲಿ ಇನ್ನೊಂದು ಸ್ವರ ಇದೆ. ಸೊ ಈ ಅರ್ಧ ವ್ಯಂಜನ ಮತ್ತೆ ಸ್ವರ ಸೇರಿ ಏನಾಗುತ್ತೆ, ಇವೆರಡೂ ಸೇರಿದಾಗ, ಅಂದ್ರೆ ಈ ಎರಡು ಅಕ್ಷರಗಳ ಉಚ್ಚಾರಣೆ ಏನಿದೆ ಅದೆರಡನ್ನು ಕೂಡಿಸಿದಾಗ ನಿಮಗೆ ಬಿ ಅಂತ ಬರುತ್ತೆ. ಬಿ ಅಂದ್ರೆ ಏನು? ಬ ಪ್ಲಸ್ ಇ, ಬಿ. ಇದು ಕಾಗುಣಿತಾನೆ. ಕನ್ನಡದಲ್ಲಿ ಕಾಗುಣಿತ ಅಂದ್ರೆ ನಾವೇನು ಹೇಳಿ, ಕಾಗುಣಿತ ಹೇಗೆ ಬರುತ್ತೆ ಹೇಳಿ? ಕಾಗುಣಿತ ನಾವು ಅರ್ಧ ವ್ಯಂಜನಕ್ಕೆ ಸ್ವರ ಸೇರಿಸಿದಾಗ ಒಂದು ಸಂಪೂರ್ಣ ವ್ಯಂಜನ ಆಗುತ್ತೆ. ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಇದು. ಯಾಕೆ ಇಂಗ್ಲಿಷ್ ಒಂಥರ ಇದೆಯಲ್ಲ, ನಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಫಸ್ಟ್ ಕನ್ನಡದಿಂದನೇ ತಗೊಳ್ಳೋಣ. ಕಾಗುಣಿತ ಹೆಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ? ಕಾಗುಣಿತ ನೋಡಿ, ಇದು ಕ ಅರ್ಧ ಕ ಪ್ಲಸ್ ಈ ಸ್ವರ ಕ ಪ್ಲಸ್ ಅ, ಇವೆರಡು ಸೇರಿದಾಗ ನಮಗೆ ತಲೆಕಟ್ಟು ಇದೆಯಲ್ಲ, ತಲೆಕಟ್ಟು ಅಂತ ಏನ್ ಹೇಳ್ತೀವಿ? ಅಕಾರದ ತಲೆಕಟ್ಟು.
ಸೊ ಕ ಪ್ಲಸ್ ಅ ಕ ಕ ನಿಮಗೆ ಅ ಅಂತ ಹೇಳೋದು. ಇದು ಕ ಅಂತ ಹೇಳಕ್ಕಾಗಲ್ಲ, ಇದನ್ನ ಪ್ಲಸ್ ಅ ಕ. ಸೊ ಈ ಸಂಪೂರ್ಣ ನಿಮಗೆ ಕ ಅಂತ ಆಗ್ಬೇಕಾದ್ರೆ ಒಂದು ಸ್ವರದ ಸಹಾಯ ಬೇಕು. ಇದು ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನೀವು ಕಾಗುಣಿತ ಕಲಿಬೇಕಾದ್ರೆ ಈ ತರ ಕಲ್ತಿದಿರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದೇ ಅದರ ಸರಿಯಾದ ಸೈನ್ಸ್ ನೋಡಿದ್ರೆ, ಅಂದ್ರೆ ಅಕ್ಷರಗಳು ಹೇಗೆ ರೂಪುಗೊಳ್ಳುತ್ತವೆ. ಕಿ ಕಾ ಹೆಂಗಾಗುತ್ತೆ, ಕಾ. ಅದಕ್ಕೆ ನಾವು ಇನ್ನೊಂದು ಏನ್ ಮಾಡ, ದೀರ್ಘ ಆ ಹಾಕ್ಬೇಕು. ಕ ಪ್ಲಸ್ ಆ, ಅವಾಗ ಏನಾಗುತ್ತೆ ಕಾ. ನೀವು ಈ ತರ ಅಕ್ಷರಗಳನ್ನ ನೀವು ಓದಿದ್ರೆ, ಈ ತರ ಅಕ್ಷರಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಈಗ ನಾನು ಹೇಳೋ ಇಂಗ್ಲಿಷ್ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳೋ ಅಂದ್ರೆ ಇಂಗ್ಲಿಷ್ ಹೆಂಗ್ ಓದ್ಬೇಕು ಅಂತ ನಾನು ಹೇಳ್ತೀನಲ್ಲ, ಅದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ನೋಡಿ, ಹಾಗಾಗಿ ನಮಗೆ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಎಕ್ಸೆಪ್ಟ್ ಸ್ವರಗಳು ನಿಮಗೆ ಒಂದೊಂದೇ ಸೌಂಡ್ ಮಾಡ್ತವೆ. ಬಟ್ ಕಾಮನ್ ಆಗಿ ಎರಡು ಅಕ್ಷರ ಇದ್ದಾಗ ಒಂದು ಸೌಂಡ್ ಬರುತ್ತೆ. ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಈ ಬಿ ಅಂತ ಹೇಳಿದ್ನಲ್ಲ, ಎರಡು ಅಕ್ಷರ ಇರ್ಬೇಕಿದ್ರಲ್ಲಿ. ಇದು ಬಿ ಐ, ಇದು ಬಿ. ಓಕೆ, ಆಮೇಲೆ ನಾನು ಹೇಳ್ತೀನಿ ಬಿ ಇ ಸೇರಿದಾಗ, ಇವೆರಡು ಸೇರಿದಾಗ ಬೇ ಆಗುತ್ತೆ ಹೊರತು ಬೇರೆ ಸಪರೇಟ್ ಆಗಿ ಅದಕ್ಕೆ ಒಂದು ಸಿಂಬಲ್ ಅಂತ ಏನೂ ಇಲ್ಲ. ಎರಡು ಅಕ್ಷರಗಳು ಕನ್ನಡದಲ್ಲೂ ಹಾಗೆ ಅಲ್ಲ. ಈ ಬೇ ಏನ್ ಬರುತ್ತೆ ನಿಮಗೆ, ಬ ಪ್ಲಸ್ ಎ, ಬೇ. ಇಲ್ಲೂ ಹಾಗೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈ ತರ ಅಕ್ಷರಗಳು ಕೂಡಿದಾಗ, ಒಂದು ಸ್ವರ ಮತ್ತೆ ವ್ಯಂಜನ ಸೇರಿದಾಗ, ಇಂಗ್ಲಿಷ್ ಅಲ್ಲಿ ಸ್ವರ ಮತ್ತೆ ವ್ಯಂಜನ ಸೇರಿದಾಗ ನೋಡಿ, ಕನ್ನಡದಲ್ಲೂ ಹಾಗೆ ಸ್ವರ ಮತ್ತೆ ವ್ಯಂಜನ ಸೇರಿದಾಗಲೇ ನಮ್ಗೊಂದು ಸಂಪೂರ್ಣ ಅಕ್ಷರ ಬರೋದು. ಅದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು ಸ್ವರ ಮತ್ತೆ ವ್ಯಂಜನ ಅಥವಾ ವ್ಯಂಜನ ಮತ್ತೆ ಸ್ವರ. ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಇದು ಬೇ ನಿಮಗೆ ಹೇಗೆ ಬರುತ್ತೆ, ಆ ಬೇ ಹೇಳಿದ್ನಲ್ಲ, ಆ ಬಿ ಹೇಗೆ ಬರುತ್ತೆ. ಇದು ವ್ಯಂಜನ ಅಲ್ವಾ, ಇದು ವ್ಯಂಜನ ಪ್ಲಸ್ ಇಲ್ಲೇನಿದೆ ಇ, ಇದು ಸ್ವರ. ಈ ವ್ಯಂಜನ ಸ್ವರ, ವ್ಯಂಜನ ಅಂದ್ರೆ ನಾವು ಅರ್ಧ ವ್ಯಂಜನ ಅಷ್ಟೇ, ಸಂಪೂರ್ಣ ವ್ಯಂಜನ ಅಲ್ಲ. ಈ ವ್ಯಂಜನ ಮತ್ತೆ ಸ್ವರ ಸೇರಿ ನಮಗೆ ಇದು ಬಿ ಅಂತ ಬರುತ್ತೆ. ಹಾಗೆ ಇಂಗ್ಲಿಷ್ ಅಲ್ಲೂ ಇದು ವ್ಯಂಜನ, ಬಿ ಅನ್ನೋದು ವ್ಯಂಜನ, ಇದು ಸ್ವರ. ಇವೆರಡು ಸೇರಿ ನಮಗೆ ಬಿ ಅಂತ ಬರುತ್ತೆ. ಹಾಗಾದ್ರೆ ಇವೆರಡು ಅಕ್ಷರದ ನಾವು ಅದರ ಸ್ವಂತ ಸ್ವರ ಅಲ್ಲ, ಸೌಂಡ್, ಶಬ್ದ, ಉಚ್ಚಾರಣೆ, ವೈಯಕ್ತಿಕ ಉಚ್ಚಾರಣೆ ಏನು ಅಂತ ನೋಡಬೇಕು. ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಅರ್ಥ ಆಗ್ಬೇಕು ಅಂದ್ರೆ, ಬೇಸಿಕ್ ಲೆವೆಲ್ ಅಲ್ಲಿ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ಝೀರೋದಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಈಗ ನೋಡಿ ಇಲ್ಲಿ ಇದು ಹೇಗೆ ಬರುತ್ತೆ ಅಂತ ನಾವು ಇದನ್ನೇ ಒಂದ್ಸಲ ನೋಡೋಣ. ಲೈಕ್ ಈಗ ನಾನು ಹೇಳಿದ ಅದರ ಕ್ಯಾಬ್, ಇದು ಕ್ಯಾಬ್ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಓಕೆ, ಇದು ರಾಬ್ ಅಂತ ಹೇಳಬೇಕು, ಮಾಬ್ ಅಂತ ಹೇಳಬೇಕು. ಸರಿ, ಆ ಒಂದು ಉಚ್ಚಾರಣೆಯನ್ನೇ ನಾವು ತಗೊಳ್ಳೋಣ. ಕ್ಯಾಬ್ ಅಂತ ಹೇಳ್ಬೇಕು. ಈಗ ನಮಗೆ ಗೊತ್ತಿಲ್ಲ ಇದು ಹೆಂಗ್ ಓದ್ಬೇಕು ಅಂತ, ನಮಗೆ ಗೊತ್ತಿಲ್ಲ. ನಮಗೆ ಕಲ್ಸಿರೋದು ಎಬಿಸಿಡಿ ಕಲಿಸ್ಬಿಟ್ಟು ನೀವು ಕ್ಯಾಬ್ ಅಂತ ಓದಿ ಅಂತ ಹೇಳಿದ್ರೆ, ರಾಬ್ ಅಂತ ಓದಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಹೇಗೆ ಓದ್ಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಗೊತ್ತಾಗ್ಬೇಕು ಅಲ್ವಾ. ಈಗ ಅಮರ, ಕನಕ, ಅಗಸ, ಕಣಕಣ ಇವೆಲ್ಲ ಅಕ್ಷರಮಾಲೆಯಲ್ಲಿ ಏನಿದೆಯೋ ಅದೇ ಇದೆ, ಅಥವಾ ಕಾಗುಣಿತದಲ್ಲಿ ಏನಿದೆಯೋ ಅದೇ ಉಚ್ಚಾರಣೆ ಪದದಲ್ಲಿದೆ, ಅಥವಾ ಒತ್ತಕ್ಷರಗಳಲ್ಲಿ ಏನಿದೆಯೋ ಅದೇ ಉಚ್ಚಾರಣೆ ಪದದಲ್ಲಿದೆ. ಇಂಗ್ಲಿಷಲ್ಲಿ ಹಾಗಿಲ್ಲದೆ ಇರೋದ್ರಿಂದ ಸರಿ, ಹಾಗಿಲ್ಲದೆ ಇದ್ಮೇಲೆ ಏನಾದ್ರೂ ಒಂದು ಮೆಥಡ್ ಇರ್ಬೇಕಲ್ವಾ. ಆ ಮೆಥಡ್ ಏನು ಅಂತ ನಮಗೆ ಗೊತ್ತಾಗ್ಬೇಕು. ಓಕೆ, ಅರ್ಥ ಆಯ್ತಲ್ವಾ. ಅದು ಗೊತ್ತಾದ್ರೆ ನಿಮಗೆ 70% ಇಂಗ್ಲಿಷು ಈ ಅರ್ಧ ಗಂಟೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಓ ಹೌದಾ, ಇದೇ ತರ ಓದ್ಬೇಕಿತ್ತ, ಈ ತರ ಓದಿದ್ರೆ ನಮಗೆ ಅಟ್ಲೀಸ್ಟ್ 70% ಇಂಗ್ಲಿಷ್ ಆದ್ರೂ ಓದಕ್ ಬರ್ತಿತ್ತು. ಬೆಸ್ಟ್ ಮೆಥಡ್ ಅಷ್ಟೇ. ಬೆಸ್ಟ್ ಮೆಥಡ್ ಅಂದ್ರೆ ಅದೇ ಇರೋದು, ಅದೇ ಒಂದು ಮೆಥಡ್ ಅಲ್ಲಿ ಹಂಗೆ ಓದ್ಬೇಕಾಗಿರೋದು. ಕಾಗುಣಿತ ಮತ್ತೆ ಅಕ್ಷರಮಾಲೆ ಹೆಂಗ್ ಕಲಿತೀರಾ ಅಂತ ಕೇಳಿದ್ರೆ, ಆ ಇಂದ ಅಮ್ಮ ಹಾ ತನಕ ಬರಿತೀವಿ, ಓದ್ತೀವಿ. ಕ ಗ ವ್ಯಂಜನಗಳು ಓದ್ತೀವಿ. ಯಾರೆಲ್ಲ ಇದೆಲ್ಲ ಓದ್ಬೇಕು, ಹೇಗೆ ಓದ್ಬೇಕು, ಅದು ಉಚ್ಚಾರಣೆ ಹೇಗೆ ಗೊತ್ತಿರ್ಬೇಕಲ್ವಾ ನಿಮಗೆ. ಅದನ್ನ ಹೇಳ್ಕೊಡಕ್ಕೆ ಯಾರಾದ್ರೂ ಬೇಕು. ನೀವು ಅದನ್ನ ಕಲ್ತಿದ್ದೀರಾ, ನಿಮಗೆ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ. ಅದೇನೆ ಇದನ್ನ ಹಿಂಗೆ ಕಲಿಬೇಕು. ಇದು ನಮಗೆ ಒಂಥರ ಇಲ್ಯೂಷನ್ ಅಷ್ಟೇ. ಇಲ್ಯೂಷನ್ ಅಂದ್ರೆ ಇದು ಇಲ್ಲ. ಆಕ್ಚುಲಿ ಇದು ಹೆಂಗ್ ಬರುತ್ತೆ ಹಂಗಿಲ್ಲ. ಉಚ್ಚಾರಣೆಯಲ್ಲಿ CAB ಅಂತ ನಿಮಗೆ ಬರೋದೇ ಇಲ್ಲ. ಪದದಲ್ಲಿ CAB ಅಂತ ಪದದಲ್ಲಿ ಬರೋದೇ ಇಲ್ಲ. ಅದು ನೀವು CAB ಅಂತ ಪದ ಬಂದ್ರೆ ಕ್ಯಾಬ್ ಅಂತ ಓದ್ಬೇಕು. ಅದು ನಮಗೆ ಗೊತ್ತಾ ಇಲ್ಲ. ಅದು ಹೇಗೆ ಅಂತ ನೋಡೋಣ.
ಓಕೆ, ಸೊ ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ.